ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಿಟಿ ನಟಿ ಸತೀಶ್, ಹೋಟೆಲ್ GNC. ನಾವು ಹೋಟೆಲ್ GNC ನಲ್ಲಿ ಬೆಳಿಗ್ಗೆ ತಿಂಡಿ ನಾಟಿ ಕೋಳಿ ಸಾರು, ಇಡ್ಲಿ ಸಾಂಬಾರ್ ಊಟವನ್ನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಮದ್ದೂರ್ ಹತ್ರ ಚಾಮನಹಳ್ಳಿ ಅಂತ ಗ್ರಾಮ ಇದೆ. ಮದ್ದೂರಿಂದ 1.5 ಕಿಲೋಮೀಟರ್ ಆಗುತ್ತೆ. ಪ್ಯೂರ್ ನಾಟಿ ಕೋಳಿ ಸಾರು, ಮುದ್ದೆ, ರೈಸ್ ಊಟ ಮಧ್ಯಾಹ್ನ ದೊರೆಯುತ್ತದೆ. ಬೆಳಿಗ್ಗೆ ತಿಂಡಿ ತಿಂಡಿ ದೊರೆಯುತ್ತದೆ. ಅಂದ್ರೆ ಈ ಒಂದು ಇಡ್ಲಿ ಊಟ ದೊರೆಯುತ್ತದೆ. ಈ ಒಂದು ನಮ್ಮ ಹೋಟೆಲ್ಗೆ ಆಗಮಿಸಿರ್ತಕ್ಕಂತ ಗ್ರಾಹಕರ ಒಂದು ಅಭಿಪ್ರಾಯವನ್ನ ಕೇಳೋಣ ಬನ್ನಿ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ಹೇಗಿದೆ ಸರ್ ನಮ್ಮ ನಾಟಿ ಕೋಳಿ ಸಾರು ಇಡ್ಲಿ? ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಕಾಲ್ ಸೊಪ್ಪು ದೋಸೆ ಬೇಯ್ತಾರೆ. ಪ್ಯೂರ್ ನಾಟಿ ಕೋಳಿ ಸಾಂಬಾರು ಮತ್ತೆ ಇಡ್ಲಿ ಸೂಪರ್ ಆಗಿದೆ. ಬೆಳಗ್ಗೆ ತಿಂಡಿ ಏನ್ ಅನ್ಸುತ್ತೆ ಸರ್ ತಿಂತಾ ಇದ್ದೀರಲ್ಲ? ಸರ್ ತುಂಬಾ ಖುಷಿ ಆಗುತ್ತೆ. ವಾರದಲ್ಲಿ 2 ದಿವಸ ತಿನ್ಕೊಡ್ಬೇಕು, ಗಟ್ಟಿಯಾಗಿರ್ಬೇಕು ಅಂತ. ಗ್ರಾಹಕರಿಗೆ ಏನ್ ಹೇಳ್ತೀರಿ ಸರ್? ಸರ್ ಆದಷ್ಟು ಬೇಗ ಪ್ರಚಾರ ಮಾಡಿ. ತುಂಬಾ ಜನಕ್ಕೆ ಅವಶ್ಯಕತೆ ಇದೆ. ಬಂದ್ ಬಳಸಬಹುದು ಆರಾಮಾಗಿ. ನಾಟಿ ಕೋಳಿ ಸಾರು ಮತ್ತೆ ಇಡ್ಲಿ ಕಾಂಬಿನೇಷನ್ ಹೇಗಿದೆ ಸರ್? ಸರ್ ಅದಕ್ಕೆ ಹೇಳಿದ್ನಲ್ಲ, ಚಟ್ನಿ ಬೇಡ ಸರ್, ಬರೀ ನಾಟಿ ಕೋಳಿ ಸಾರಿಗೆ ಬಂದಿರೋದು ಇಲ್ಲಿಗೆ. ಆ ಉದ್ದೇಶಕ್ಕೆ ತುಂಬಾ ಚೆನ್ನಾಗಿದೆ ಸರ್. ಸಾಂಬಾರು, ಇಡ್ಲಿ ಇವೆಲ್ಲ 2 ಇಡ್ಲಿ ತಿಂದ್ರೆ ಸಾಕು, ಹೊರ ತುಂಬ ಹೋಗುತ್ತೆ. ಈ ಒಂದು ನಮ್ಮ GNC ಹೋಟೆಲ್ ಎಲ್ಲಿದೆ ಅಂತ ಗ್ರಾಹಕರಿಗೆ ನೀವು ತಿಳಿಸಿ ಸರ್. ಸರ್ ಇದು ಚಾಮನಹಳ್ಳಿ ಗ್ರಾಮ. ಇದು ನಿಯರ್ ಬಸ್ ಸ್ಟಾಪ್. ಚಾಮನಹಳ್ಳಿ ಗ್ರಾಮ ಬಸ್ ಸ್ಟಾಪ್ ಅಲ್ಲಿ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಹೇಗಿದೆ ಸರ್ ನಾಟಿ ಕೋಳಿ ಸಾರು ಇಡ್ಲಿ ಕಾಂಬಿನೇಷನ್? ತುಂಬಾ ಚೆನ್ನಾಗಿದೆ. ಈ ಇಡ್ಲಿ ಬೆಳಗ್ಗೆ ಟೈಮು ಇದು ತಿಂದ್ರೆ ಸಂಪೂರ್ಣ ತೃಪ್ತಿ ಆಗುತ್ತೆ ಮನಸ್ಸಿಗೆ. ಚೆನ್ನಾಗಿದೆ. ನಾಟಿ ಕೋಳಿ ಎಲ್ಲೂ ಸಿಗುದಿಲ್ಲ ಈ ರೀತಿ ಕಾಂಬಿನೇಷನ್. ಚೆನ್ನಾಗಿದೆ. ಎಲ್ಲ ಗ್ರಾಹಕರು ಬಂದು ಇದು ಸವಿ ರುಚಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಹೇಳಿ. ಬೆಳಗ್ಗೆನ ಸುಮ್ಮನೆ ಹೋಗಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ತಿಂತಾರೆ ತಿಂಡಿನ. ಬಂದು ಇಲ್ಲಿ ತಿಂದು ರುಚಿ ನೋಡಿ ನೆಕ್ಸ್ಟ್ ಇನ್ನೊಬ್ರಿಗೆ ಹೇಳ್ಬೇಕು. ಆವಾಗ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ ಸರ್, ಏನ್ ಅನ್ಸುತ್ತೆ ನಮ್ಮ GNC ಹೋಟೆಲ್ ನಲ್ಲಿ ಈ ದಿನ ನೀವು ಮೊದಲನೇ ದಿನದಲ್ಲಿ ಇಡ್ಲಿ ಸಾಂಬಾರ್ ಊಟ ತಿಂತಾ ಇದ್ದೀರಾ, ತಿಂಡಿ ತಿಂತಾ ಇದ್ದೀರಾ? ಸಾಕಷ್ಟು ಸಂತೃಪ್ತಿಯಾಗಿದೆ. ಏನ್ ತೊಂದರೆ ಇಲ್ಲ, ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್.